ವಿದ್ಯಾರ್ಥಿಗಳಿಗಾಗಿ ಪೋಷಕರು ಪಡುವ ಶ್ರಮದ ಬಗ್ಗೆ ಒಂದು ಬಾರಿ ಯೋಚಿಸಿದರೆ ಯಾವ ವಿದ್ಯಾರ್ಥಿಗಳು ಕೂಡ ಇರುವ ಅಲ್ಪ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಗುರಿಯನ್ನಿಟ್ಟುಕೊಂಡು ತಮ್ಮ ಓದುವಿನ ಕಡೆಗೆ ಗಮನ ನೀಡಿದರೆ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತದೆ ಎಂದು ಪ್ರೊಫೆಸರ್ ಎಸ್.ಆರ್. ತಮ್ಮಯ್ಯ ನೆರೆದಿದ್ದ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ನಗರದ ಸಿಟಿ ಬಸ್ ನಿಲ್ದಾಣದ ಬಳಿ ಇರುವ ಎ.ವಿ. ಕಾಂತಮ್ಮ ಮಹಿಳಾ ಕಾಲೇಜು ಆವರಣದಲ್ಲಿರುವ ಅರನಹಳ್ಳಿ ರಾಮಸ್ವಾಮಿ ಸಭಾಂಗಣದಲ್ಲಿ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಎ.ವಿ.ಕೆ. ಕಾಲೇಜು ಸಭಾಂಗಣದಲ್ಲಿ ಪ್ರಥಮ ಪದವಿ ತರಗತಿ ವಿದ್ಯಾರ್ಥಿಗಳಿಗೆ ಅಭಿವಿನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಂದೆ ತಾಯಿಯವರ ಪರಿಶ್ರಮವನ್ನು ಮನದಟ್ಟು ಮಾಡಿಕೊಂಡು ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನು ತಲುಪಬೇಕು. ಆ ಗುರಿಯ ಹಿಂದೆ ಗುರುಗಳು ಮತ್ತು ಪೋಷಕರು ಇದ್ದು ಇವರಿಬ್ಬರ ನೀಡುವ ಜ್ಞಾನವನ್ನು ಬಳಸಿಕೊಂಡರೆ, ಅಮೂಲ್ಯವಾದ ಸಮಯದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸಿದರೆ, ಪರಿಶ್ರಮ ಪಟ್ಟರೆ ನಿಮ್ಮ ಬಳಿಗೆ ಎಲ್ಲ ಉತ್ತಮ ಅವಕಾಶಗಳು, ಅಂತಸ್ತುಗಳ ಜೊತೆಗೆ ಉತ್ತಮ ವ್ಯಕ್ತಿತ್ವ ಲಭ್ಯವಾಗುತ್ತದೆ ಎಂದರು. ಓದುವ ಸಮಯದಲ್ಲಿ ಇತರೆ ವಿಚಾರಗಳ ಕಡೆ ಗಮನ ಕೊಡದೆ ಮುಂದೆ ಸಾಗಿದರೆ ಮುಂದಿನ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಸಲಹೆ ನೀಡಿದರು. ಎ.ವಿ. ಕಾಂತಮ್ಮ ಕಾಲೇಜಿನಲ್ಲಿ ಶಿಕ್ಷಣ ಪಡೆಯುವ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಸಿಗುವ ಸೌಲಭ್ಯದ ಬಗ್ಗೆ ಹಾಗೂ ಯಾವ ವಿಷಯವನ್ನು ಬೋಧಿಸುತ್ತಾರೆ ಆ ಉಪನ್ಯಾಸಕರ ಪರಿಚಯವನ್ನು ಇದೇ ವೇಳೆ ಮಾಡಿಕೊಟ್ಟು ಈ ಅಭಿನ್ಯಾಸ ಕಾರ್ಯಕ್ರಮಕ್ಕೆ ಶುಭ ಹಾರೈಸುವುದಾಗಿ ಇದೇ ವೇಳೆ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್.ಸಿ. ಯತೀಶ್ವರ ಮಾತನಾಡುತ್ತಾ, ಉನ್ನತ ಶಿಕ್ಷಣದ ಬಹುಮುಖ್ಯ ಬುನಾದಿ ಪದವಿ ಶಿಕ್ಷಣವಾಗಿದ್ದು, ಈ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಸ್ವಾಭಿಮಾನ ಪೂರ್ಣವಾದಂತಹ ಮತ್ತು ಆರ್ಥಿಕ ಸ್ವತಂತ್ರವನ್ನು ರೂಪಿಸಿಕೊಳ್ಳುವುದಕ್ಕೆ ಪದವಿ ಶಿಕ್ಷಣ ಅಗತ್ಯ ಎಂದು ಪ್ರತಿಪಾದಿಸಿದರು. ಪದವಿ ಶಿಕ್ಷಣ ಕಲಿತು ಮನೆಯಲ್ಲಿ ಇರದೆ ಉದ್ಯೋಗಸ್ಥರು ಆಗುವುದರ ಮೂಲಕ ಸ್ವಾವಲಂಬಿಗಳಾಗಿರಬೇಕಾದಂತಹ ಅಗತ್ಯವನ್ನು ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಡಾಕ್ಟರ್ ಎನ್. ಶಶಿಕಲಾ, ಪ್ರೊಫೆಸರ್ ಎಸ್.ಆರ್. ಹೇಮಾವತಿ, ಪ್ರೊಫೆಸರ್ ವಾರಿಸಾ, ಡಾಕ್ಟರ್ ಡಿ.ಪಿ. ಲಿಂಗರಾಜು ಸೇರಿದಂತೆ ಕಾಲೇಜಿನ ಇತರೆ ವಿಭಾಗದ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ಸ್ವಾಗತವನ್ನು ಗಣಕಯಂತ್ರ ವಿಭಾಗದ ಸುಚಿತ್ರ ಎಸ್. ಶಿವಣ್ಣ ನಡೆಸಿಕೊಟ್ಟರು. ವಂದನಾರ್ಪಣೆಯನ್ನು ಗಣಿತ ವಿಭಾಗದ ಜಯಶ್ರೀ ನಡೆಸಿಕೊಟ್ಟರು. ಕಾರ್ಯಕ್ರಮದ ನಿರೂಪಣೆಯನ್ನು ಕನ್ನಡ ವಿಭಾಗದ ಮಹಾಲಕ್ಷ್ಮಿ ನೆರವೇರಿಸಿದರು. ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ಸೌಲಭ್ಯವಿದೆ. ಗ್ರಂಥಾಲಯದ ಕಟ್ಟಡದ ಪಕ್ಕದಲ್ಲಿ ವಿದ್ಯಾರ್ಥಿ ನಿಲಯದ ಸೌಲಭ್ಯವಿದೆ. ವಿದ್ಯಾರ್ಥಿ ನಿಲಯದ ವಾರ್ಡನ್ರವರು ಮತ್ತು ಅಲ್ಲಿನ ಅಧಿಕಾರಿಗಳು ವಿದ್ಯಾರ್ಥಿ ನಿಲಯದ ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ಜವಾಬ್ದಾರಿಗಳನ್ನು ಹೊಂದಿರ್ತಾರೆ. ಮತ್ತು ಸ್ಕೌಟ್ಸ್ ಮತ್ತು ಗೈಡ್ಸ್ ಘಟಕ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ರಾಷ್ಟ್ರೀಯ ಸೇವಾ ಯೋಜನೆ ಇದೆ. ಎಸ್.ಸಿ, ಎಸ್.ಟಿ, ಒ.ಬಿ.ಸಿ ಮತ್ತು ಮೈನಾರಿಟಿ ಘಟಕ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಮತ್ತು ಸ್ಟೂಡೆಂಟ್ಸ್ ಯೂನಿಯನ್ ಇದೆ. ಅದರ ಸಂಚಾಲಕರಾಗಿ ಡಾಕ್ಟರ್ ಶಶಿಕಲಾ ಮೇಡಮ್ ರವರು ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಅವರು ವಿದ್ಯಾರ್ಥಿಗಳು ಅಂದ್ರೆ ಬಹಳ ಪ್ರೀತಿ ಅವರಿಗೆ. ವಿದ್ಯಾರ್ಥಿಗಳನ್ನ ಬಹುಬೇಗ ಅವರು ವಿದ್ಯಾರ್ಥಿಗಳ ತರ ನೋಡಲ್ಲ, ಸ್ನೇಹಿತರ ತರ ನೋಡ್ಕೊಂಡ್ಬಿಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳ ರಾಣಿಜಿಯನ್ನು ಡಾಕ್ಟರ್ ಶಶಿಕಲಾ ಮೇಡಮ್ ರವರು. ಯಾಕೆಂದ್ರೆ ಅವರು ವಿದ್ಯಾರ್ಥಿಗಳಿಗೆ ಎಲ್ಲಾ ಕ್ಷೇತ್ರದಲ್ಲೂ ಸಲಹೆ, ಮಾರ್ಗದರ್ಶನ ಮತ್ತು ವಿದ್ಯಾರ್ಥಿಗಳನ್ನು ಹೊಂದಿಕೊಳ್ಳುವಂಥದ್ದು ಬಹಳ ಅಮೂಲ್ಯವಾಗಿ ಅವರು ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಮತ್ತು ರೆಡ್ ಕ್ರಾಸ್ ಯೂನಿಟ್ ಇದೆ, ಸ್ಫೂರ್ತಿ ರೇಂಜ್ ಘಟಕ ಇದೆ. ಎಲ್ಲ ವ್ಯವಸ್ಥೆಗಳು ಕಾಲೇಜಿನಲ್ಲಿ ನಮಗೆ ಲಭ್ಯವಾಗುತ್ತೆ. ಉಳಿದ ಪ್ರೊಫೆಸರ್ಸ್ಗಳು